CBSEಯ 10ನೇ ತರಗತಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ 100% ರಿಪೀಟೆಡ್ ಆಗಿರುವ ಪ್ರಶ್ನೆಯ ಬಗ್ಗೆ ಚರ್ಚಿಸೋಣ. ಮೊದಲ ಬಾರಿಗೆ ವರದಿ ಎನ್ನುವುದನ್ನು ಹೇಗೆ ಬರೆಯಬೇಕು, ಯಾವೆಲ್ಲ ಹಂತಗಳನ್ನು ನಾವು ಬಳಸಬೇಕು ಎನ್ನುವುದರ ಬಗ್ಗೆ ಚರ್ಚಿಸೋಣ. ವರದಿ ಎಂಬುದು ಪ್ರಶ್ನೆ ಪತ್ರಿಕೆಯಲ್ಲಿ ಬರವಣಿಗೆಯ ಕೌಶಲದಲ್ಲಿ ಬರುವಂತಹ 4 ಅಂಕದ ಪ್ರಶ್ನೆಯಾಗಿರುತ್ತದೆ. ಈ 4 ಅಂಕಗಳನ್ನು ಹಂತ ಹಂತವಾಗಿ ವಿಭಾಗಗಳನ್ನಾಗಿ ಮಾಡಿರುತ್ತಾರೆ. ಮೊದಲ ಬಾರಿಗೆ ಶೀರ್ಷಿಕೆ. ಈ ಶೀರ್ಷಿಕೆಯನ್ನು ಬರೆದರೆ ನಿಮಗೆ ಅರ್ಧ ಅಂಕಗಳನ್ನು ನೀಡಲಾಗುತ್ತದೆ. ಎರಡನೆಯದು ಸ್ಥಳ, ಇದಕ್ಕೂ ಸಹ ಅರ್ಧ ಅಂಕಗಳು. ಆನಂತರ ತಿಂಗಳು ಮತ್ತು ದಿನಾಂಕ, ಇವೆರಡನ್ನ ಸೇರಿ ಅರ್ಧ ಅಂಕಗಳನ್ನು ನೀಡಿರುತ್ತಾರೆ. ಆನಂತರ ವರದಿಯ ಒಡಲು 2 ಅಂಕಗಳನ್ನು ಒಳಗೊಂಡಿರುತ್ತೆ. ಈ 2 ಅಂಕಗಳಿಗೆ ನೀವು 10ರಿಂದ 15 ಸಾಲುಗಳನ್ನು ಬರೆಯಬೇಕಾಗುತ್ತದೆ. ವಿಷಯಕ್ಕೆ ಸಂಬಂಧಿಸಿದಂತಹ ಸಮಗ್ರವಾದಂತಹ ವಿಷಯಗಳನ್ನು ನೀವು ಇಲ್ಲಿ ಬರೆಯುತ್ತೀರಾ. ಕೊನೆಯದಾಗಿ ವರದಿಗಾರರ ಸಹಿ. ಈ ವರದಿಗಾರರ ಸಹಿಯನ್ನು ನೀವು ನಿಮ್ಮ ಬಲಭಾಗದಲ್ಲಿ ಬರೆಯಬೇಕು. ಹಂತಗಳನ್ನು ನೀವು ಈಗ ತಿಳಿದುಕೊಂಡಿದ್ದೀರಾ. ಈ ಹಂತಗಳನ್ನು ಹೇಗೆ ನೀವು ವರದಿಯನ್ನು ಬರೆಯುವಾಗ ಯಾವ ರೀತಿಯಲ್ಲಿ ಹಂತಗಳನ್ನು ಬಳಸಬೇಕು ಎನ್ನುವುದರ ಬಗ್ಗೆ ಚರ್ಚಿಸೋಣ. ಶೀರ್ಷಿಕೆ. ಈ ಶೀರ್ಷಿಕೆ ವಿಷಯದಲ್ಲೇ ಇರುತ್ತೆ. ಈ ಶೀರ್ಷಿಕೆಯನ್ನು ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ಬರೆಯಬೇಕು. ಶೀರ್ಷಿಕೆಯನ್ನು ಬರೆದ ನಂತರ ಒಂದು ಲೈನನ್ನು ಬಿಡಿ. ಆನಂತರ ಸ್ಥಳವನ್ನು ಮೊದಲ ಬಾರಿಗೆ ಸ್ಥಳವನ್ನು ಬರೆಯಬೇಕಾಗತ್ತೆ. ಆನಂತರ ತಿಂಗಳ ಸಂಪೂರ್ಣವಾದ ಹೆಸರನ್ನು ಬರೆಯಬಹುದು, ಅಥವಾ ನೀವು ತಿಂಗಳಿನ ಮೊದಲ ಅಕ್ಷರವನ್ನು ಸಹ ಬರೆಯಬಹುದು. ತಿಂಗಳ ಹೆಸರಿನ ನಂತರ ದಿನಾಂಕ ನಂತರ ವರ್ಷವನ್ನು ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಸೊ ವರದಿಯಲ್ಲಿ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾದ ವಿಷಯಗಳೆಂದರೆ ಸ್ಥಳ ಬರೀತೀರಾ, ಆನಂತರ ತಿಂಗಳು, ನೆಕ್ಸ್ಟು ದಿನಾಂಕ ಬರೆದ ನಂತರ ಅದೇ ಸಾಲಿನಲ್ಲಿ ವರದಿಯ ವಿಷಯವನ್ನು ಬರೆಯೋದಕ್ಕೆ ನೀವು ಪ್ರಾರಂಭವನ್ನು ಮಾಡ್ತೀರಾ. ಈ ಬರೆಯುವ ಸಂದರ್ಭದಲ್ಲಿ ನೀವು 10ರಿಂದ 15 ಸಾಲುಗಳವರೆಗೆ ಕೊಟ್ಟಿರುವ ವಿಷಯವನ್ನು ಅರ್ಥ ಮಾಡಿಕೊಂಡು ಆ ವಿಷಯಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ನೀವು ಬರೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತೀರಾ. ಸೊ 10ರಿಂದ 15 ಸಾಲುಗಳವರೆಗೆ ವಿಷಯಗಳನ್ನು ಬರೆದ ನಂತರ ನೀವು ನಿಮ್ಮ ಬರೆಯುವ ಬಲಭಾಗದಲ್ಲಿ, ಅಂದರೆ ವರದಿಯನ್ನು ಬರೆದಾಗಿದೆ, ನಂತರ ಆ ಒಂದು ನಿಮ್ಮ ರೈಟ್ ಸೈಡ್ ಕೊನೆಯಲ್ಲಿ ನೀವು ವರದಿಗಾರರ ಸಹಿಯನ್ನು ಬರೆದು ಆನಂತರ ನಿಮ್ಮ ಸಹಿಯನ್ನು ಹಾಕಬೇಕು. ನೋಡಿ ಮಕ್ಕಳೇ, ಬಹಳವಾಗಿ ಈಸಿಯಾಗಿ ನೀವು ಅಂಕಗಳನ್ನು ತೆಗೆದುಕೊಳ್ಳುವಂತಹ ಒಂದು ಸುಲಭವಾದಂತಹ ಒಂದು ಪ್ರಶ್ನೆ ಎಂದರೆ ವರದಿಯನ್ನು ಬರೆಯುವುದು. ಸೊ ಹಾಗಾಗಿ ನೀವು ಬರೆಯುವಂತಹ ಈ ವರದಿಯಲ್ಲಿ ಕೇವಲ 5 ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅದೇನೆಂದರೆ ಮೊದಲು ಶೀರ್ಷಿಕೆ, ಆನಂತರ ಸ್ಥಳ, ತಿಂಗಳು, ದಿನಾಂಕ, ನೆಕ್ಸ್ಟ್ ವರದಿಯ ಒಡಲು, ಅದಾದ ನಂತರ ವರದಿಗಾರರ ಸಹಿ, ಆನಂತರ ನಿಮ್ಮ ಸಿಗ್ನೇಚರ್. ಇದು ಯಾವತ್ತೂ ಸಹ ಕನ್ನಡದಲ್ಲೇ ನೀವು ಸಹಿಯನ್ನು ಮಾಡಬೇಕಾಗತ್ತೆ ಮಕ್ಕಳ. ಈಗ ವರದಿಯನ್ನು ಹೇಗೆ ಬರೆಯುವುದು ಎನ್ನುವುದನ್ನು ನೋಡೋಣ. ನೋಡಿ ಮಕ್ಕಳ, ಮೊದಲನೆಯದಾಗಿ ವಿಷಯ ಇದೆ. ವಿಷಯ ಕರ್ನಾಟಕ ರಾಜ್ಯೋತ್ಸವ. ಅದಾದ ನಂತರ ಸ್ಥಳದ ಹೆಸರಿದೆ, ದಿನಾಂಕದ ಹೆಸರಿದೆ, ಹಾಗೆ ತಿಂಗಳಿನ ಹೆಸರಿದೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂತಹ ವಿಷಯವಾಗಿರುತ್ತೆ. ಈಗ ವರದಿಯನ್ನು ಬರೆಯುವಾಗ ಮೊದಲು ವಿಷಯ ಕರ್ನಾಟಕ ರಾಜ್ಯೋತ್ಸವ, ಆನಂತರ ಬೆಂಗಳೂರು, ಇದು ಸ್ಥಳದ ಹೆಸರು, ನವೆಂಬರ್ ತಿಂಗಳು 1ನೇ ತಾರೀಕು, ಇದು ದಿನಾಂಕ. ಈ ದಿನಾಂಕ ಆದ ನಂತರ ಅದೇ ಸಾಲಿನಲ್ಲಿ ನಾನು ವರದಿಯ ಒಡಲನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ನಮ್ಮ ಶಾಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವು ಕನ್ನಡ ನಾಡಗೀತೆಯೊಂದಿಗೆ ಪ್ರಾರಂಭವಾಯಿತು. ಮುಖ್ಯ ಅತಿಥಿಗಳು ಕನ್ನಡ ಭಾಷೆಯ ಮಹತ್ವ, ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ವಿದ್ಯಾರ್ಥಿಗಳು ಕನ್ನಡ ಹಾಡು, ನೃತ್ಯ, ಭಾಷಣ ಹಾಗೂ ನಾಟಕಗಳನ್ನು ಪ್ರದರ್ಶಿಸಿದರು. ಶಾಲೆಯನ್ನು ಕೆಂಪು, ಹಳದಿ ಬಣ್ಣದ ಧ್ವಜಗಳಿಂದ ಆಚರಿಸಲಾಗಿತ್ತು. ವಿವಿಧ ಸ್ಪರ್ಧೆಗಳಾದ ಪ್ರಬಂಧ, ಚಿತ್ರಕಲೆ ಮತ್ತು ರಸಪ್ರಶ್ನೆಗಳನ್ನು ಆಯೋಜಿಸಲಾಗಿತ್ತು. ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕೊನೆಯಲ್ಲಿ ಮುಖ್ಯೋಪಾಧ್ಯಾಯರು ಕನ್ನಡ ಭಾಷೆಯನ್ನು ಗೌರವಿಸಿ ಪ್ರತಿಯೊಬ್ಬರೂ ಕನ್ನಡವನ್ನು ಪ್ರೀತಿಯಿಂದ ಬಳಸಬೇಕೆಂದು ಸಂದೇಶ ನೀಡಿದರು.
ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ಮುಕ್ತಾಯವಾಯಿತು. ಇದಿಷ್ಟು ವರದಿಯ ಒಡಲಾಗಿರುತ್ತೆ. ಸೊ ಇದಾದ ನಂತರ ನೀವು ಬರೆಯುವಂತಹ ನಿಮ್ಮ ರೈಟ್ ಸೈಡಲ್ಲಿ ವರದಿಗಾರರ ಸಹಿ ಎಂದು ಬರೆಯಲೇಬೇಕು. ಇಲ್ಲವಾದರೆ ಕೊಡುವಂತಹ ಅರ್ಧ ಅಂಕಗಳನ್ನು ಅಲ್ಲಿ ನೀಡಲಾಗುವುದಿಲ್ಲ. ಸೊ ಹಾಗಾಗಿ ನೀವು ವರದಿಗಾರರ ಸಹಿ ಅಂತ ಹೇಳಿ ಬರಿತೀರಾ. ಆ ನಂತರ ನೀವು ಅಬಕ ಅಂತನಾದರೂ ಬರಿಬಹುದು ಅಥವಾ ನಿಮ್ಮ ಸಹಿಯನ್ನು ಅಲ್ಲಿ ಹಾಕಬಹುದು. ನೋಡಿ ಮಕ್ಕಳೇ, ವರದಿ ಎನ್ನುವುದು ಬಹಳ ಈಸಿಯಾದಂತಹ ವಿಷಯವಾಗಿರುತ್ತೆ. ಈ ವಿಷಯಗಳು ಸಹ ಬಹಳ ಸುಲಭ ರೀತಿಯಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ವಿಷಯವನ್ನು ಇರುತ್ತೆ. ಆ ವಿಷಯವನ್ನು ನೀವು ಓದಿ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನೇ ನೀವು ಬರೆಯಬೇಕು. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ವರದಿಗೆ ಒಂದೇ ಒಂದಿರುತ್ತೆ. ಇಲ್ಲಿ ಆರ್ ಆಪ್ಷನನ್ನು ನೀಡಿರಲ್ಲ. ಸೊ ಯಾವ ವಿಷಯವನ್ನು ಕೊಟ್ಟಿರ್ತಾರೋ ಅದೇ ವಿಷಯದ ಬಗ್ಗೆ ನೀವು ವರದಿಯನ್ನು ಬರೆಯಲೇಬೇಕು. ಉದಾಹರಣೆಗೆ, ಬಹಳ ಸಾರಿ ಪುನರಾವರ್ತಿತವಾಗಿರುವ ಅಥವಾ ರಿಪೀಟೆಡ್ಲಿ ಕ್ವಶನ್ಸ್ಗಳು ಯಾವುದೆಂದರೆ, 1. ಬೇಂದ್ರೆಯವರ ಪುತ್ಥಳಿಯ ಅನಾವರಣವನ್ನು ಕುರಿತು ಬರೆಯಿರಿ. ಕುವೆಂಪುರವರ ಪುತ್ಥಳಿಯ ಅನಾವರಣವನ್ನು ಕುರಿತು ಬರೆಯಿರಿ. ನಿಮ್ಮ ಶಾಲೆಯಲ್ಲಿ ಆಚರಿಸುವ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ವರದಿಯನ್ನು ತಯಾರಿಸಿ. ಪರಿಸರ ದಿನಾಚರಣೆಯನ್ನು ಕುರಿತು ವರದಿ ತಯಾರಿಸಿ. ಮಕ್ಕಳ ದಿನಾಚರಣೆಯ ಬಗ್ಗೆ ವರದಿಯನ್ನು ಬರೆಯಿರಿ. ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡಿರುತ್ತದೆ. ಈ ವರದಿಯ ಬಗ್ಗೆ ನಿಮಗೆ ಹೆಚ್ಚಿನ ಏನಾದರೂ ಗೊಂದಲಗಳಿದ್ದಲ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ಬರೆಯಿರಿ. ಮುಂದಿನ ತರಗತಿಯಲ್ಲಿ ಅರ್ಥೈಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು ಮಕ್ಕಳೇ. ನೋಡಿ ಮಕ್ಕಳ, ಎಲ್ಲರೂ ಸಹ ಸುಲಭವಾಗಿ 4 ಅಂಕಗಳನ್ನು ಪಡೆಯಬಹುದು. ನಿಮ್ಮ ಪ್ರಯತ್ನ ಬೇಕು ಅಷ್ಟೇ. ಪ್ರಯತ್ನ ಪಟ್ಟರೆ ಫಲ ಖಂಡಿತವಾಗಿಯೂ ಸಹ ಸಿಗುತ್ತದೆ. ಮುಂದಿನ ತರಗತಿಯಲ್ಲಿ ಬಹಳ ವಿಶೇಷವಾದ, ಬಹಳ ಪ್ರಮುಖವಾದ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು.